ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ತಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ನಾನು ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸ ಸರಣಿಯಲ್ಲಿ ನಿಮ್ಮನ್ನೆಲ್ಲ ನೇಲ್ ಐಲ್ಯಾಂಡ್ನಲ್ಲಿರುವ ಭರತ್ಪುರ್ ಬೀಚ್ನತ್ತ ಕರೆದೊಯ್ಯುತ್ತಿದ್ದೇನೆ. ಮೊದಲಿಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನೀಲ್ ಐಲ್ಯಾಂಡನ್ನು ಈಗ ಶಾಹೀದ್ ದ್ವೀಪ ಎಂದು ಕರೆಯುತ್ತಾರೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ಒಂದು ಸುಂದರ ದ್ವೀಪವಾಗಿದೆ. ಇದು ತೀರಾ ಸ್ವಚ್ಛವಾದ ಕಡಲ ತೀರ, ನೇರಳೆ ನೀರು ಮತ್ತು ಸಮುದ್ರ ಜೀವಜಾಲದಿಂದ ಪ್ರಖ್ಯಾತವಾಗಿದೆ. ಇದು ಸ್ಕೂಬಾ ಡೈವಿಂಗ್ಗೆ ಅತ್ಯುತ್ತಮ ತಾಣವಾಗಿದೆ. ಇಲ್ಲಿ ಸಮುದ್ರದ ಅಡಿಯಲ್ಲಿ ವಿವಿಧ ಜಲಚರ ಪ್ರಾಣಿಗಳನ್ನು ಹಾಗೂ ಸುಂದರವಾದ ಕೋರಲ್ ರೀಫ್ಗಳನ್ನು ಕಾಣಬಹುದು. ಸ್ನೇಹಿತರೆ, ನಾವು ಈ ಹಿಂದೆ ಹ್ಯಾವ್ಲಾಕ್ ಐಲ್ಯಾಂಡ್ನಲ್ಲಿ ಸ್ಕೂಬಾ ಡೈವಿಂಗ್ ಮಾಡಲು ಇಚ್ಛಿಸಿದ್ದೆವು, ಆದರೆ ಸಿವಾಕ್ ಮಾತ್ರ ಮಾಡಿದ್ದೆವು. ಸ್ಕೂಬಾ ಡೈವಿಂಗ್ ಮಾಡಲು ಏಜ್ ಲಿಮಿಟ್ ಇದೆ. ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಖಂಡಿತ ತೊಂದರೆಯಾಗುತ್ತದೆ. ಮುಖ್ಯವಾಗಿ ಅವರು ನೀಡುವ ಸೇಫ್ಟಿ ಫಾರ್ಮ್ಗೆ ನಾವೇ ಸೈನ್ ಮಾಡಬೇಕು. ನಮಗೆ ಸ್ಕೂಬಾ ಡೈವಿಂಗ್ ಮಾಡುವ ಇಚ್ಛೆ ಇದ್ದರೂ ನನ್ನ ಮಗಳಿಗೆ ಅಪ್ಪ ಅಮ್ಮನನ್ನು ನೀರಿಗಿಳಿಸಿ ಸ್ಕೂಬಾ ಡೈವಿಂಗ್ ಮಾಡಿಸಲು ಆತಂಕ. ಅದಕ್ಕಾಗಿ ಅದನ್ನು ಅಲ್ಲಿ ಮಾಡದೆ ವಾಪಸ್ಸಾಗಿದ್ದೆವು. ಆದರೆ ಇಂದು ಸ್ಕೂಬಾ ಡೈವಿಂಗ್ ಮಾಡಬೇಕು ಎಂಬ ನಮ್ಮ ಇಚ್ಛೆಯನ್ನು ಈಡೇರಿಸಲು ಮಗಳು ನೇಲ್ ಐಲ್ಯಾಂಡ್ನ ಭರತ್ಪುರ್ ಬೀಚ್ನತ್ತ ಕರೆದುಕೊಂಡು ಬಂದಿದ್ದಾಳೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡಲು ಹಲವಾರು ಮಾನ್ಯತೆ ಪಡೆದ ಡೈವಿಂಗ್ ಕೇಂದ್ರಗಳಿವೆ. ನಾವು ಈ ಕೇಂದ್ರದ ಬಳಿ ಬಂದಾಗ ನಮ್ಮ ಉಡುಗೆ ಬ್ಯಾಗ್ಗಳನ್ನು ಇಡಲು ಲಾಕರ್ ವ್ಯವಸ್ಥೆ ಕೂಡ ಅಲ್ಲಿತ್ತು. ಸ್ನಾನದ ಕೊಠಡಿ, ಬಟ್ಟೆ ಬದಲಿಸಲು ಕೊಠಡಿಗಳು ಲಭ್ಯವಿದ್ದವು. ಕೆಲವು ಫಾರ್ಮ್ಗಳಿಗೆ, ಅಂದರೆ ನಮಗೆ ಏನಾದರೂ ಆದರೆ ಸ್ವತಃ ನಾವೇ ಜವಾಬ್ದಾರರು ಎಂದು ನಮ್ಮಿಂದ ಸಹಿ ಮಾಡಿಸಿಕೊಂಡರು. ಈಜುಡುಗೆ ಹಾಕಿಕೊಂಡಿದ್ದರೂ ಅವರ ತರಬೇತಿ ಕೇಂದ್ರದ ಹೆಸರಿರುವ ಈಜುಡುಗೆಯನ್ನು ನೀಡಿದರು. ಅದರ ನಂತರ ಬೋಟೊಂದನ್ನು ಏರಲು ತಿಳಿಸಿ ನಮ್ಮನ್ನೆಲ್ಲ ಸಮುದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಕರೆದೊಯ್ದರು. ಸಮುದ್ರ ಮಧ್ಯದಲ್ಲಿ ಬಂದಾಗ ನಮಗೆ ಡೈವಿಂಗ್ ಮಾಸ್ಕ್, ಆಮ್ಲಜನಕದ ಸಿಲಿಂಡರ್, ರೆಗ್ಯುಲೇಟರ್, ಪಾಯಾನ್ಸಿ ಕಂಟ್ರೋಲ್ ಡಿವೈಸ್ ಎನ್ನುವ ಉಪಕರಣಗಳನ್ನು ಹಾಕಿದರು. ನಂತರ ನಮ್ಮನ್ನು ಪ್ರಾರಂಭಿಕ ತರಬೇತಿಗೆ ಕರೆದುಕೊಂಡು ಹೋದರು. ಅಲ್ಲಿ ಸ್ಕೂಬಾ ಡೈವಿಂಗ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದರು. ಸ್ನೇಹಿತರೆ, ನಿಜಕ್ಕೂ ನನಗೆ ಸ್ಕೂಬಾ ಡೈವಿಂಗ್ ಎಂದರೆ ಏನು ಎಂಬ ಸ್ಪಷ್ಟ ಅರಿವು ಇರಲಿಲ್ಲ. ಅವರು ತೊಡಿಸಿದ್ದನ್ನು ತೊಟ್ಟುಕೊಂಡೆವು, ಹೇಳಿದ್ದನ್ನು ಚಾಚು ತಪ್ಪದೇ ಪಾಲಿಸಿದೆವು. ಮಗಳು ಅಪ್ಪ ಅಮ್ಮ ಮೊದಲು ನೀರಿಗೆ ಇಳಿಯಲಿ, ಏನಾದರೂ ಸಮಸ್ಯೆ ಆದಲ್ಲಿ ತಾನು ಒಬ್ಬಳಾದರೂ ಆಸ್ಪತ್ರೆಗೆ ಕರೆದೊಯ್ಯಲು ಬೋಟ್ ಮೇಲೆಯೇ ಉಳಿಯುತ್ತೇನೆ ಎಂದಳು. ಅದರಂತೆ ನಾನು ಮೊದಲು ಇಳಿಯುವುದೆಂದು ತೀರ್ಮಾನಿಸಿದೆ. ತರಬೇತಿದಾರರು ನನ್ನ ಬೆನ್ನಿಗೆ ಸುಮಾರು 14 kg ತೂಕದ ಆಮ್ಲಜನಕದ ಸಿಲಿಂಡರನ್ನು ಬೆನ್ನಿಗೆ ಕಟ್ಟಿದರು. ಹೆಚ್ಚುವರಿ ತೂಕದ ನೆಟ್ ಬೆಲ್ಟ್ ಕೂಡ ಸೇರಿಸಿ ರೆಗ್ಯುಲೇಟರ್ ಅನ್ನು ಬಾಯಿಗೆ ಸಿಕ್ಕಿಸಿದರು ಮತ್ತು ಸಮುದ್ರಕ್ಕೆ ಬೆನ್ನು ಹಾಕಿ ಬೋಟಿನ ತುದಿಯಲ್ಲಿ ಕುಳಿತುಕೊಳ್ಳಲು ಹೇಳಿದರು.
ಸ್ನೇಹಿತರೆ, ಮುಂದೆ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದರೊಳಗೆ ಅವರು ನನ್ನನ್ನು ಸಮುದ್ರಕ್ಕೆ ತಳ್ಳಿದ್ದರು. ಕಣ್ಮುಚ್ಚಿ ತೆಗೆಯುವುದರ ಒಳಗೆ ನೀರಿನ ಮೇಲೆ ನಾನು ಬಿದ್ದು ತೇಲುತ್ತಿದ್ದೆ. ನನ್ನ ಬದುಕು ಇಲ್ಲಿಗೇ ಮುಗಿಯಿತು ಎಂದು ಭಾವಿಸಿ ಎಲ್ಲಿಯವರೆಗೆ ತೇಲಲು ಸಾಧ್ಯವಾಗುತ್ತದೆಯೋ ಅಲ್ಲಿಯವರೆಗೆ ತೇಲೋಣ ಎಂದುಕೊಳ್ಳುತ್ತಿರುವಾಗಲೇ ಬೆನ್ನಿಗೆ ಕಟ್ಟಿದ್ದ ಸಿಲಿಂಡರ್ ಕೆಳಮುಖವಾಯಿತು. ಒಂದು ಕ್ಷಣದಲ್ಲಿ ನಾನು ಸಮುದ್ರದಡಿಯಲ್ಲಿ ಹೋಗತೊಡಗಿದೆ. ಇಲ್ಲಿಗೆ ನನ್ನ ಪ್ರಾಣವೇ ಹೊರಟು ಹೋಯಿತೇನೋ ಎಂದುಕೊಳ್ಳುತ್ತಿರುವಾಗಲೇ ನನ್ನ ಸಿಲಿಂಡರನ್ನು ತರಬೇತಿದಾರರೊಬ್ಬರು ಹಿಡಿದುಕೊಂಡಿದ್ದು ಕಾಣಿಸಿತು. ಬದುಕಿದೆಯಾ ಬಡಜೀವಿ ಎಂದು ಉಸಿರೆಳೆದುಕೊಳ್ಳುವಂತೆಯೂ ಇಲ್ಲ, ಯಾಕೆಂದರೆ ಮೂಗಿನ ಮೂಲಕ ಉಸಿರಾಡುವಂತಿಲ್ಲ. ಅವರ ಜೊತೆಯಲ್ಲೇ ಹೊರಟೆ. ಆಳಕ್ಕೆ ಹೋಗುತ್ತಿದ್ದಂತೆ ಹಲವಾರು ಜಲಚರಗಳು ನನ್ನ ಸಂಗಾತಿಯಾದವು. ಸಾವಿನ ಭಯ ದೂರವಾಗಿ ಬದುಕನ್ನು ಆನಂದಿಸಲು ತೊಡಗಿದೆ. ಸ್ನೇಹಿತರೆ, ಸುಮಾರು 45 ಅಡಿ ಸಮುದ್ರದ ಆಳದಲ್ಲಿ ಹೋದಾಗ ಅಲ್ಲಿ ಮುರಿದು ಬಿದ್ದ ದೀಪಸ್ತಂಭಗಳು ಹಾಗೂ ಹಲವಾರು ಬೇಡದ ವಸ್ತುಗಳು ನಮ್ಮ ಕಣ್ಣೆದುರು ಕಾಣತೊಡಗಿದವು. ಸಾವಿರಾರು ಜಲಚರಗಳು ಕಾಣಿಸಿದವು. ಕಾಲನ್ನು ನೆಲಕ್ಕೆ ಊರಲು ಸಾಧ್ಯವೇ ಇಲ್ಲ, ಎಷ್ಟೊಂದು ಆಳ. ಎಲ್ಲವನ್ನೂ ಮರೆತು ಸಹಜ ಸ್ಥಿತಿಯನ್ನು ಆನಂದಿಸುತ್ತಿರುವಾಗ ಒಂದು 10 ನಿಮಿಷದ ನಂತರ ನನ್ನ ಪತಿ ನನ್ನ ಜೊತೆಯಾದರು. ನಂತರದ 15 ನಿಮಿಷಗಳ ನಂತರ ನನ್ನ ಮಗಳು ನಮ್ಮ ಜೊತೆ ಸೇರಿದಳು. ಸ್ನೇಹಿತರೆ, ಸಮುದ್ರದ ಆಳದಲ್ಲಿ ಇಳಿದಾಗ ಅಲ್ಲಿಯ ಪ್ರಪಂಚವನ್ನು ಕಂಡಾಗ ಈವರೆಗೆ ನಾನು ಅನುಭವಿಸಿದ ಎಲ್ಲ ಭಯ ಆತಂಕ ಎಲ್ಲೋ ತೇಲಿ ಹೋಗಿತ್ತು. ಸ್ಕೂಬಾ ಡೈವಿಂಗ್ ಮಾಡಬೇಕು, ಸಮುದ್ರದ ಅಂತರಾಳವನ್ನು ನೋಡಬೇಕು ಎನ್ನುವ ನನ್ನ ಆಸೆ ಕೊನೆಗೂ ಈಡೇರಿತ್ತು. ಬದುಕಿನ ಅತ್ಯಂತ ಆನಂದದ ಕ್ಷಣಗಳಲ್ಲಿ ಇದೂ ಒಂದಾಗಿತ್ತು. ಸ್ಕೂಬಾ ಡೈವಿಂಗ್ ಮಾಡಿದ ಹೆಮ್ಮೆ ಸಂತೋಷ ನನ್ನ ಕಣ್ಣಿನ ಹೊಳಪನ್ನು ಹೆಚ್ಚಿಸಿತ್ತು. ಇವೆಲ್ಲ ಸಾಧ್ಯವಾದುದು ನನ್ನ ಮಗಳಿಂದ.
ಥ್ಯಾಂಕ್ ಯು ಮಗಳೇ. ಸ್ನೇಹಿತರೆ, ಅಂಡಮಾನಿನ ನೀಲ್ ಐಲ್ಯಾಂಡ್ನ ಭರತ್ಪುರ್ ಬೀಚ್ನಿಂದ ಹೊರಟು ನಾವು ಬೇ ಆಫ್ ಬೆಂಗಾಲ್ನಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ ಕುರಿತಂತೆ ಸುದೀರ್ಘ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಸಮುದ್ರದಡಿಯಲ್ಲಿ ಎಲ್ಲೂ ಕ್ಯಾಮರಾ ಬಳಸುವಂತಿಲ್ಲ. ತರಬೇತಿದಾರರೇ ಫೋಟೋಗಳನ್ನು ತೆಗೆಯುತ್ತಾರೆ, ನಂತರ ಅವರೇ ಅದನ್ನು ನಮಗೆ ಕೊಡುತ್ತಾರೆ. ಸ್ನೇಹಿತರೆ, ನಮ್ಮ ಹುಚ್ಚು ಧೈರ್ಯದ ಈ ವಿಡಿಯೋಗೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಅದು ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಅಲ್ಲವೇ? ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ಸುಂದರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.